ಭಾರತ ಆಟೋಮೊಬೈಲ್ಸಿನ ಈಗಿನ ಮಾಲಕರಾದ ಫಯಾಜ್ರವರಿಗೂ ಇಲ್ಲಿ ನಡೆದ ನನ್ನ ಸಹೋದರ ಮಿತ್ರರಿಗೂ ಧನ್ಯವಾದಗಳು, ಶುಭಾಶಯಗಳು. 1998ರಲ್ಲಿ ನಾನು ದೇರ್ಲಕಟ್ಟೆಯಲ್ಲಿ ಭಾರತ್ ಆಟೋಮೊಬೈಲ್ಸನ್ನು ಇನಾಗ್ರೇಷನ್ ಮಾಡಿದ್ದೆ. ಆ ಸಮಯದಲ್ಲಿ ಲ್ಯಾಂಬಿ ರಿಕ್ಷಾ ಮತ್ತು ಬಜಾಜ್ ಚೇತಕ್ ಆ ಥರ ಟೂ ವೀಲರ್ಗಳಿತ್ತು. ಆವಾಗ ನನ್ನೊಟ್ಟಿಗೆ ಗೋಪಾಲ್ ಮತ್ತು ಹರೀಶ್, ಪ್ರವೀಣ್ ಇವರೆಲ್ಲ ಎದುರುಗಡೆ ಆ ಪಂಚಾಯತ್ ಬಿಲ್ಡಿಂಗಲ್ಲಿದ್ದರು. ಅವರನ್ನು ಈ ಕಡೆ RB ಕಾಂಪ್ಲೆಕ್ಸಿಗೆ ಕರೆತಂದು ಅಲ್ಲೊಂದು ಆಟೋಮೊಬೈಲ್ಸ್ ಗ್ಯಾರೇಜನ್ನು ಓಪನ್ ಮಾಡಿದೆ. ಆವಾಗ ಲ್ಯಾಂಬಿ ಜಾಸ್ತಿ ಇತ್ತು. ಆವಾಗ ಜಾಸ್ತಿ ಜಾಯಿಂಟ್ ರಬ್ಬರ್, ಆ್ಯಕ್ಸಿಲ್ ಇದೇ ಹೋಗ್ತಾಯಿತ್ತು. ನಾನು ಬೆಳಿಗ್ಗೆ 9 ಗಂಟೆಗೆ ಶಾಖೆ ಓಪನ್ ಆಗುವಾಗ ಜಾಯಿಂಟ್ ರಬ್ಬರಿಗೂ ಆ್ಯಕ್ಸಿಲ್ಗೂ ಜನ ಕಾಯ್ತಾ ಇದ್ದರು. ಉದಾಹರಣೆಗೆ ಅವರಿದ್ದಾರೆ. ಈಗ ಅದು ಬೆಳೆದು ಬಂದು ಈಗ ಸಾಧಾರಣ 26-28 ವರ್ಷಗಳಾಯಿತು. ಅಲ್ಲಿ ಅದೇ ಹೆಸರಲ್ಲಿ ಈಗಲೂ ನಡೀತಾ ಇದೆ. ನಾನು 6 ವರ್ಷ ಭಾರತ್ ಆಟೋಮೊಬೈಲ್ಸನ್ನು ನಡೆಸಿದೆ. ಆನಂತರ ನಾನು ಗೋಲ್ಡ್ ಖಜಾನ ಅಂಥೇಳಿ ದೇರ್ಲಕಟ್ಟೆ ಮಣ್ಣಿಗೆ ಫಸ್ಟ್ ಟೈಮ್ ಒಂದು ಜ್ಯುವೆಲ್ಲರಿ ತಂದೆ. ಅದು ಒಂದು 5-6 ವರ್ಷ ಅದು ನಡೆಯಿತು. ಮತ್ತು ನಾನು ಭಾವ ಬಿಲ್ಡರ್ ಎಂಬ ಶಾಖೆಯನ್ನು ಮಂಗಳೂರಲ್ಲಿ ತೆರೆದೆ. ನಾನು ಮತ್ತು ನನ್ನ ಅಣ್ಣ ಸೇರಿ ಭಾವ ಅಂತೇಳಿ. ಈಗ ನಾವು ಮಂಗಳೂರಲ್ಲಿ 40 ಪ್ರಾಜೆಕ್ಟ್ ಮಾಡಿದೆವು. ಈಗ ದೇರ್ಲಕಟ್ಟೆಯಲ್ಲೇ 5 ಪ್ರಾಜೆಕ್ಟ್ ಮಾಡ್ತಾ ಇದ್ದೇವೆ. ಅದೇ ಥರ BC ರೋಡು, ಓಮಂಜೂರು ಮತ್ತು ಭಟ್ಕಳ, ಮತ್ತು ಕೇರಳದಲ್ಲಿ ಕಣ್ಣೂರು, ತಾಯ್ಲಂಗಾಡಿ, ಕಾಸರಗೋಡಲ್ಲಿ. ಅದೇ ಥರ ಮಂಗಳೂರಲ್ಲಿ 38 ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು. ಈಗ ನಮ್ಮದೊಂದು ಪಂಪ್ವೆಲ್ ತಾರೆ ತೋಟ ಅಂತೇಳಿ ಅಲ್ಲಿ ದೊಡ್ಡದೊಂದು ಪ್ರಾಜೆಕ್ಟ್ ಬರ್ತಾ ಉಂಟು. ನಾರ್ತನ್ ಸ್ಕೈ ಆಗಿ 42 ಫ್ಲೋರ್ ಉಂಟು. 2 ಟವರ್ ಬರ್ತಾ ಉಂಟು. ಅದರಲ್ಲಿ ಎಲ್ಲ ಫೆಸಿಲಿಟಿ ಉಂಟು. 2.5 ಎಕರೆ ಜಾಗ ನಾವು ಪರ್ಚೇಸ್ ಮಾಡಿದ್ದೇವೆ. ತಾರೆ ತೋಟ, ಇಡೀ ತಾರೆ ತೋಟವನ್ನು. ಅಲ್ಲೀಗ 3ನೇ ಫ್ಲೋರ್ ಬರ್ತಾ ಉಂಟು. ದೇವರ ದಯೆಯಿಂದ ಚೆನ್ನಾಗಿ ನಡೀತಾ ಇದೆ. ಎಲ್ಲರಿಗೂ ಶುಭ ಆಗಲಿ. ಎಲ್ಲರೂ ಭಾರತ್ ಆಟೋಮೊಬೈಲ್ಸನ್ನು ಖರೀದಿ ಮಾಡಿಕೊಳ್ಳಿ. ನನ್ನ ವಿಶ್ವಾಸ ಇತ್ತು ನಮ್ಮ ಊರಿನವರಿಗೆಲ್ಲರೂ ಆ ಸಮಯದಲ್ಲಿ. ಅದೇ ಥರ ಫಯಾಜ್ ಅವರ ವಿಶ್ವಾಸ ಇಟ್ಕೊಳ್ಳಿ, ಚೆನ್ನಾಗಿ ವ್ಯಾಪಾರ ಮಾಡಿಕೊಳ್ಳಿ. ಧನ್ಯವಾದಗಳು, ಶುಭಾಶಯ.